ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಲೈವ್ ಸ್ಟ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? ಮತ್ತು ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಲೈವ್ ಸ್ಟ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ರಿಲೇಟೆಡ್ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಆಕ್ಚುಲಿ ನೋಡಿ, ಲೈವ್ ಸ್ಟ್ರೀಮ್ ಇಂದ ನಮಗೆ ಏನೆಲ್ಲ ಯೂಸಸ್ ಇದೆ ಮತ್ತು ಲೈವ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಹೇಳೋದಾದ್ರೆ ಫ್ರೆಂಡ್ಸ್, ಇದರಿಂದಾಗಿ ನಾವು ನಮ್ಮ ವಾಚ್ ಅವರ್ ಏನಿದೆ, ಓಕೆನಾ, ವಾಚ್ ಅವರ್ನ ನಾವು ಲೈವ್ ಸ್ಟ್ರೀಮ್ ಇಂದ ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು, ಓಕೆನಾ ಫ್ರೆಂಡ್ಸ್. ಮತ್ತೆ ಲೈವ್ ಸ್ಟ್ರೀಮ್ ಟೈಮ್ಸ್ ವೈರಲ್ ಕೂಡ ಆಗ್ಬಿಡುತ್ತೆ. ಸೊ ವೈರಲ್ ಆಕ್ಚುಲಿ ಫೇಸ್ ಲೈವ್, ಓಕೆನಾ, ಫೇಸ್ ಲೈವ್ ಇದೆಯಲ್ವಾ, ಅದು ಬೇಗನೆ ವೈರಲ್ ಆಗುತ್ತೆ. ಇದರಿಂದಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಹೋಗ್ತಾರೆ. ಮತ್ತೆ ಈ ಚಾನಲ್ ಮಾಡ್ತಾ ಇರೋರು ಯಾರು ಅಂತ ಹೇಳ್ಬಿಟ್ಟು ಕೂಡ ಅವ್ರಿಗೆ ಗೊತ್ತಾಗತ್ತೆ ನೀವು ಲೈವ್ ಸ್ಟ್ರೀಮ್ ಮಾಡೋದ್ರಿಂದಾಗಿ, ಓಕೆನಾ ಫ್ರೆಂಡ್ಸ್. ಮತ್ತೆ ನಿಮಗೆ ವಾಚ್ ಅವರ್ ಏನಿದೆ ಮೇಯ್ನ್ ಫೇಸ್ ಲೈವ್ ಇಂದ ನಿಮಗೆ 100% ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಹಾಗೇನೆ ನೀವು ಫೇಸ್ ಲೈವ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಾರಿ ಲೈವ್ ಅಲ್ಲಿ ಏನು ಅಂತಂದ್ರೆ ಫ್ರೆಂಡ್ಸ್, ಈಗ ನೀವು ವಾಯ್ಸ್ ಮಾತ್ರ ಇರತ್ತೆ, ಓಕೆನಾ, ಕ್ಯಾಮ್ರಾನ ಆಫ್ ಮಾಡಿರ್ತೀರಾ, ಅಂದ್ರೆ ಮ್ಯೂಟ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಫೇಸ್ ತೋರಿಸದೆ ಮಾಡ್ತೀರಲ್ವಾ, ಅಂತ ಲೈವ್ ಮಾಡೋದ್ರಿಂದಾಗಿ ನಿಮಗೆ ಆ ರೀತಿ ಸೊ ಅದಕ್ಕೆ ನಿಮಗೆ 50% ವಾಚ್ ಅವರ್ ಕೌಂಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್, ಓಕೆನಾ. ಅದೇ ರೀತಿ ನೀವು ಮ್ಯೂಟ್ ಲೈವ್, ಓಕೆನಾ, ಮ್ಯೂಟ್ ಲೈವ್ ಅಂದ್ರೆ ನಿಮ್ದು ವಾಯ್ಸ್ ಇರಲ್ಲ, ಈ ಕಡೆ ಫೇಸ್ ತೋರಿಸ್ತಾ ಇರಲ್ಲ. ಸೊ ಆ ರೀತಿ ನೀವೇನಾದ್ರೂ ಲೈವ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಅದರಿಂದಾಗಿ 25% ಅಷ್ಟೇ ವಾಚ್ ಅವರ್ ಕೌಂಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್, ಓಕೆನಾ. ಈಗ ನೋಡಿ, ಫೇಸ್ ಲೈವ್ ಮಾಡೋದ್ರಿಂದ ನಿಮ್ಗೆ 100% ಸಿಗುತ್ತೆ. ಹಾಗೇನೆ ಫೇಸ್ ತೋರ್ಸೋದೇನೆ ಬರೀ ವಾಯ್ಸ್ ಮಾತಾಡ್ತಿರಲ್ವಾ, ಆ ತರ ಮಾಡೋದ್ರಿಂದಾಗಿ ನಿಮ್ಗೆ 50% ಸಿಗುತ್ತೆ. ಹಾಗೇನೆ 25% ಬಂದು ಮ್ಯೂಟ್ ಲೈವ್ ಇಂದ ಸಿಗುತ್ತೆ ಫ್ರೆಂಡ್ಸ್. ಗೊತ್ತಾಯ್ತಾ? ಈ ತರ ಬೆನಿಫಿಟ್ಸ್ ಇದನ್ನ ಲೈವ್ ಮಾಡೋದ್ರಿಂದಾಗಿ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಮತ್ತೆ ಇನ್ನೇನಪ್ಪಾ ಅಂದ್ರೆ ಲೈವ್ ಸ್ಟ್ರೀಮ್ ಇಂದ ಮೇನ್ ಫ್ರೆಂಡ್ಸ್ ಏನ್ ಗೊತ್ತಾ, ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಮೇನ್, ಓಕೆನಾ. ಅಂದ್ರೆ ನಿಮ್ಗೆ ಆಡಿಯನ್ಸ್ ಚೆನ್ನಾಗಿ ಪರಿಚಯ ಆಗ್ತಾರೆ, ಮತ್ತೆ ನಿಮ್ ಲೈವ್ಗೆ ಬರ್ತಾ ಇರ್ತಾರೆ. ಒನ್ಸ್ ನೀವು ಅವ್ರ ಜೊತೆ ಕಮ್ಯುನಿಕೇಶನ್ ಎಲ್ಲ ಈ ತರ ಸ್ಟಾರ್ಟ್ ಮಾಡಿದ್ರೆ, ಓಕೆನಾ, ಲೈವ್ ಅಲ್ಲಿ, ಸೊ ಮತ್ತೆ ಕೂಡ ಬರ್ತಾ ಹೋಗ್ತಾರೆ. ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್ ಲೈವ್ ಇಂದ, ಓಕೆನಾ. ಸೊ ಲೈವ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್, ಓಕೆನಾ. ಬನ್ನಿ ಫ್ರೆಂಡ್ಸ್, ಈಗ ಏನೇನೆಲ್ಲ ಸೆಟ್ಟಿಂಗ್ಸ್ ನಾವು ಮಾಡ್ಕೊಳ್ಬೇಕು ಲೈವ್ ಸ್ಟ್ರೀಮ್ ಮಾಡೋದಾದ್ರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ಇದರಲ್ಲಿ ನಾವು ಇವಾಗ ನಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಏನಪ್ಪ ಅಂದರೆ, ಈಗ ಇಲ್ಲಿ ನಮ್ಗೆ ಕಾಣ್ತಾ ಇರ್ಬೋದು ನಮ್ಮದು ಚಾನಲ್, ಈ ಕಡೆಗೆ ಯು ಅಂತ ಇದೆಯಲ್ಲ, ಅದು ನಮ್ಮದು ಚಾನಲ್ ಆಗಿರುತ್ತೆ. ಈ ಕಡೆ ಸಬ್ಸ್ಕ್ರಿಪ್ಷನ್ಸ್ ಇದೆ, ಮತ್ತು ಪ್ಲಸ್ ಅಂತ ಇದೆಯಲ್ವಾ, ಸೊ ಈ ಕಡೆ ಓಮ್ ಅಂತ ಇದೆ ಲೆಫ್ಟ್ ಸೈಡಲ್ಲಿ, ಹಾಗೆ ಶಾರ್ಟ್ಸ್ ಪ್ಲಸ್ ಅಂತ ಮಧ್ಯದಲ್ಲಿದೆ, ಓಕೆನಾ. ಅದ್ರ ಮೇಲೆ ನಾವು ಸಿಂಪ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ. ನೋಡಿ, ನಾನು ಈ ಥರ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮಗೆ ಲೈವ್ ಮತ್ತು ಪೋಸ್ಟ್ ಹಾಗೆ ಶಾರ್ಟ್ಸ್ ಮತ್ತು ವೀಡಿಯೋಸ್ ಅಂತ ನಮಗೆ ಕಾಣ್ತಾ ಇರ್ಬೋದು, ಓಕೆನಾ. 4 ಆಪ್ಷನ್ಸ್ ನಮಗೆ ಇಲ್ಲಿ ಶೋ ಆಗ್ತಾ ಇದೆ, ಓಕೆನಾ ಗೈಸ್. ಇದರಲ್ಲಿ ನಾವಿವಾಗ ಏನಪ್ಪ ಅಂದರೆ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು, ಪೆನ್ಸಿಲ್ ಐಕಾನ್ ಇದೆಯಲ್ಲ, ಸೊ ಸಿಂಪ್ಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಾನೀಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮದು ಏನಪ್ಪ ಅಂದರೆ ನಾವಿಲ್ಲಿ ಟೈಟಲ್ ಸೆಟ್ ಮಾಡ್ಕೊಳ್ಳೋಕ್ಕಿರುತ್ತೆ ಫ್ರೆಂಡ್ಸು. ಇಲ್ಲಿ ನಾವು ಟೈಟಲ್ ಇವಾಗ ಏನಂದರೆ ಹಾಯ್ ಗುಡ್ ಮಾರ್ನಿಂಗ್ ಅಥವಾ ಸಂಡೇ ಲೈವ್, ಇಲ್ಲ ಅಂತಂದರೆ ಸಪೋರ್ಟ್ ಹಾಲ್, ಏನಾದ್ರು ಒಂದು ನಿಮ್ಮದು ಥಾಟ್ ಆಗಿರ್ಬೋದು, ಏನಾದರೂ ಈಗ ಏನು ಹೇಳ್ತಾರೆ ಇಲ್ಲಿ ಮೌನ ಬಂಗಾರ, ಈ ಥರ ನಿಮಗೆ ಏನು ವರ್ಡ್ಸ್ ಬೇಕೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಟೈಟಲ್ ಹಾಕ್ಕೊಳ್ಳೋಂಥದ್ದು. ಸೊ ಸಿಂಪ್ಲಿ ನಾವಲ್ಲಿ ಟೈಟಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಮಾಡಿಲ್ಲ ಅಂತಂದರೆ ಏನು ಬರುತ್ತೆ, ನಿಮ್ಮದು ಚಾನಲ್ ನೇಮ್ ಇದೆ ರೇಖಾ ಕ್ರಿಯೇಟರ್ ಈಸ್ ಲೈವ್ ಅಂತ ಬರುತ್ತೆ, ಓಕೆನಾ. ನೀವು ಟೈಟಲ್ ಹಾಕಿಲ್ಲ ಅಂತಂದರೆ, ಓಕೆನಾ ಫ್ರೆಂಡ್ಸ್. ಈಗ ವಿಸಿಬಿಲಿಟಿನ ನಾವು ಪಬ್ಲಿಕ್ ಮಾಡ್ಕೋಬೇಕು ಒಂದು, ಮತ್ತು ಆಡಿಯನ್ಸ್ ಅಂತ ಇರೋದು ಅದು ನಾವು ಕಿಡ್ಸ್ ರಿಲೇಟೆಡ್ ಮಾಡೋದಾದರೆ ಎಸ್ ಅಂತ ಕೊಟ್ಕೊಳ್ಳೋಣ, ಕಿಡ್ಸ್ ರಿಲೇಟೆಡ್ ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಇನ್ವೈಟ್ ಗೆಸ್ಟ್ ಅಂತ ಇದೆ. ನೀವು ಲೈವಲ್ಲಿ ಇನ್ನೊಬ್ರನ್ನ ಜೊತೆಗೂಡಿಸ್ಕೊಂಡು ಮಾಡೋದಾದರೆ ಗೋ ಲೈವ್ ಟುಗೆದರ್ ಅಂತ ಅದನ್ನು ಆನ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲ ನೀವು ಒಬ್ಬರೇ ಲೈವ್ ಮಾಡ್ತೀರಂದರೆ ಅದನ್ನು ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಹ್ಯಾಡ್ ಡಿಸ್ಕ್ರಿಪ್ಷನ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಸೊ
ಆ್ಯಡ್ ಡಿಸ್ಕ್ರಿಪ್ಷನ್ಸ್ ಇಷ್ಟನ್ನು ನಾವು ಫಿಲ್ ಮಾಡ್ಕೊಳಕ್ಕೆ ಇರುತ್ತೆ. ಸೊ ಆ್ಯಡ್ ಡಿಸ್ಕ್ರಿಪ್ಷನ್ಸಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮದು ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಬೋದು. ಏನಾದರೂ ಈಗ ನೀವು ಏನು ಗುಡ್ ಮಾರ್ನಿಂಗ್ ಹಾಲ್ ಅಂತ ಹಾಕ್ಬಿಡ್ಬಿಟ್ಟು ಅದ್ರ ಕೆಳಗಡೆ ನೀವು ಹ್ಯಾಶ್ಟ್ಯಾಗ್ಸ್ನೆಲ್ಲ ಹಾಕ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಇಲ್ಲ ಅಂದರೆ ಯೂಶ್ವಲಿ ಎಲ್ಲರೂ ಹಾಕ್ತಾರೆ. ಸೊ ಹಾಕ್ಕೊಳ್ಳಿ ಅಲ್ಲಿ ಹ್ಯಾಶ್ಟ್ಯಾಗ್ಸು ಮತ್ತು ನಿಮ್ಮದು ಡಿಸ್ಕ್ರಿಪ್ಷನ್ಸ್ ಏನಿರುತ್ತೆ ಅದು. ಓಕೆನಾ ಫ್ರೆಂಡ್ಸ್? ಟೈಟಲಲ್ಲಿ ಏನು ಹಾಕಿರ್ತೀರ ಅದನ್ನೇ ನೀವು ಇಲ್ಲಿ ಕಾಪಿ ಮಾಡಿ ಹಾಗೆಯೇ ಹ್ಯಾಶ್ಟ್ಯಾಗ್ಸ್ನ ನೀವು ಇಲ್ಲಿ ಹಾಕಿ. ಓಕೆನಾ? ಆಮೇಲೆ ನಿಮ್ಮದು ಐ ಡಿ ಏನಿರುತ್ತೆ ಒಂದು ಐ ಡಿ ಹಾಕಿ, ಆಮೇಲೆ ಇನ್ನೇನಾದರೂ ನೀವು ಬರ್ಕೊಳಕ್ಕಿದ್ರೆ ಅದರಲ್ಲಿ ನೀವು 3000 ವರ್ಡ್ಸ್ ಅಷ್ಟು ಯೂಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ಸಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಲೊಕೇಶನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಏನು ನೀವು ನಿಯರ್ ಬೈ, ಈಗ ನಮ್ಮದು ಈಗ ಚಿಕ್ಕಮಂಗ್ಳೂರು ಓಕೆನಾ, ಅಲ್ಲಿರೋ ನಿಯರ್ ಬೈ ಇರೋರು ಎಲ್ಲರೂ ನೋಡ್ತಾರೆ ನಿಮ್ಮ ವೀಡಿಯೋಸ್, ನಿಮ್ಮ ಲೈವನ್ನು. ಸೊ ನೀವು ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಬಹುದು. ಇಲ್ಲಿ ನಿಮ್ಮದು ಲೊಕೇಶನ್ನ ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೈಟಲ್ ಹಾಕಿಲ್ಲ, ಸೊ ರೆಡ್ ಮಾರ್ಕ್ ತೋರಿಸ್ತಾ ಇದೆ. ಸೊ ಟೈಟಲ್ ಹಾಕ್ತೀನಿ ನಾನು. ಈಗ ನಾನಿಲ್ಲಿ ಬೇರೆ ಏನು ಹಾಕ್ಕೊಳ್ತಾ ಇಲ್ಲ, ನನ್ನ ಚಾನಲ್ ನೇಮ್ ಏನಿದೆ ಅದನ್ನೇ ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಟೈಟಲ್ ಆಗಿ. ನೀವು ಬೇಕಿದ್ರೆ ಬೇರೆ ಹಾಕ್ಕೊಳ್ಬೋದು. ಇದಾದ ನಂತರ ನಾವು ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ಇದೆ, ಶೆಡ್ಯೂಲ್ ಫಾರ್ ಲೇಟರ್ ಅಂತ ಇದೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ ಫ್ರೆಂಡ್ಸ್. ಓಕೆನಾ? ನಾವು ಸಿಂಪ್ಲಿ ಈಗ ಶೆಡ್ಯೂಲ್ ಮಾಡ್ಕೊಳ್ಳೋದಾದರೆ, ಈಗ ನಾಳೆ ಲೈವ್ ಮಾಡ್ತೀನಿ ಅಂತ ನಂದು ನಾಳೆಗಿದೆ ಲೈವ್ ಈ ಥರ ಮಾಡ್ಕೊಳ್ತಾರಲ್ಲ ಅದನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅದನ್ನು ನೀವು ಕ್ಲಿಕ್ ಮಾಡೋ ಅವಶ್ಯಕತೆ ಏನಿಲ್ಲ ಲೈವ್ ಮಾಡೋ ಟೈಮ್ಗೆ. ಓಕೆನಾ ಫ್ರೆಂಡ್ಸ್? ಈಗ ಅಡ್ವಾನ್ಸ್ ಸೆಟ್ಟಿಂಗ್ನ ನಾವು ಮಾಡ್ಕೊಳ್ಬೇಕು. ಇದರಲ್ಲಿ ಏನು ಅಂತಂದರೆ ಹಲೋ ಚಾಟ್ ಮತ್ತು ಹಲೋ ರಿಯಾಕ್ಷನ್ ಅಂತ ಇದೆಯಲ್ವ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ, ಅದು ಆಫಲ್ಲಿದ್ದರೆ. ಮತ್ತು ಹಲೋ ಚಾಟ್ ಕೊಡೋದ್ರಿಂದ ಯಾರೆಲ್ಲ ನಿಮಗೆ ಸಬ್ಸ್ಕ್ರೈಬರ್ ಅಲ್ಲದೇ ಇರೋರು ಕೂಡ ಪಬ್ಲಿಕ್ ಅಂತ ಕೊಟ್ಟಿರ್ತೀರಲ್ವ, ಸೊ ಅವರೆಲ್ಲರೂ ಕೂಡ ಆಡಿಯನ್ಸು ಚಾಟ್ ಮಾಡ್ಬೋದು. ಹಾಗೆಯೇ ಹಲೋ ರಿಯಾಕ್ಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ, ಅದನ್ನು ಕೂಡ ರಿಯಾಕ್ಷನ್ಸ್ ಕೂಡ ಬೇರೆಯವರು ಮಾಡ್ಬೋದು. ಹಾಗಾಗಿ ಅದೆರಡನ್ನು ಆನ್ ಮಾಡ್ಕೊಳ್ಳಿ. ಆ ನಂತರ ನಾವು ಇನ್ನು ನಿಮ್ಮದು ತಮ್ನೈಲ್ ಇದೆ ಅಲ್ವಾ, ಇನ್ನು ಬಾಕಿ ಇರೋಂಥದ್ದು ತಮ್ನೈಲ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಅದರಲ್ಲಿ ಏನಪ್ಪ ಅಂದರೆ ಟೇಕ್ ತಮ್ನೈಲ್ ಅಂತ ಇದೆ, ಅಪ್ಲೋಡ್ ತಮ್ನೈಲ್ ಅಂತ ಇದೆ. ಟೇಕ್ ತಮ್ನೈಲ್ ಅಂತಂದರೆ ನಿಮ್ಮದು ಫೋಟೋ ಕ್ಯಾಪ್ಚರ್ ಆಗುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ. ಓಕೆನಾ ಫ್ರೆಂಡ್ಸ್? ಅದರಲ್ಲಿ ಕ್ಲಿಕ್ ಮಾಡಿಲ್ಲ ಅಂತಂದರೆ ಅಪ್ಲೋಡ್ ತಮ್ನೈಲ್ ಅಂತಂದರೆ ಅದು ಗ್ಯಾಲ್ರಿಲೇ ನಾವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್? ಈಗ ನೋಡಿ ನಾನೊಂದು ಫೋಟೋ ಈ ಥರ ಹೀಗೆ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಸೇವ್ ಕೊಡಬೇಕು ನಾವು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು. ಇಷ್ಟೇ ಫ್ರೆಂಡ್ಸ್. ಓಕೆನಾ? ಇದಾದ ನಂತರ ನಾವು ಗೋ ಲೈವ್ ಅಂತ ಇದೆಯಲ್ವ, ಇಷ್ಟು ಸೆಟ್ಟಿಂಗ್ಸನ್ನು ನಾವು ಮಾಡ್ಕೋಬೇಕು. ಮಾಡ್ಕೊಂಡು ನಂತರ ನಾವು ಲೈವ್ಗೆ ಹೋಗಬೇಕು. ಗೋ ಲೈವ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮದು ಲೈವ್ಗೆ ಹೋಗುತ್ತೆ. ಸೊ ನೋಡಿ, ಈಗ 1 2 3 ಅಂತ ಆದ ತಕ್ಷಣ ನೋಡಿ ಗೋಯಿಂಗ್ ಲೈವ್ ಅಂತ ಬಂತು. ಸೊ ನಿಮಗಿವಾಗ ಯಾರಾದರೂ ಕೂಡ ಚಾಟ್ ಮಾಡ್ಬೋದು, ರಿಯಾಕ್ಷನ್ಸ್ ಮಾಡ್ಬೋದು. ಓಕೆನಾ? ನೀವು ಅವ್ರಿಗೆ ರಿಪ್ಲೈನ ಇದರಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಇಲ್ಲಿ ನಿಮಗೆ ಮೇಲೆ ಇರುವಂಥದ್ದು ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾನಾರು ಮಾಡ್ಕೋಬೋದು, ಫ್ರಂಟ್ ಕ್ಯಾಮ್ರಾನಾರು ಮಾಡ್ಕೊಳ್ಬೋದು ಅಂತ ಇರೋವಂಥ ಆಪ್ಷನ್ ಅದು. ಹಾಗೆಯೇ ಇಲ್ಲಿ ಮೈಕ್ರೋಫೋನ್ ಇದೆ ಮತ್ತು ಇದು ವೀಡಿಯೋದು. ಓಕೆನಾ? ಅದನ್ನು ನೀವು ಮ್ಯೂಟ್ ಕೂಡ ಮಾಡ್ಕೊಳ್ಬೋದು. ವೀಡಿಯೋ ಸಿಂಬಲ್ ನಿಮಗೆ ಕಾಣ್ತಿರ್ಬೋದು. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಇದು ಫಿಲ್ಟರ್. ಓಕೆನಾ? ಮತ್ತು ಗ್ರೀನ್ ಸ್ಕ್ರೀನ್, ಇಷ್ಟು ಐಟಮ್ ಇದು ಇಲ್ಲಿರೋದು ಫ್ಯೂಚರ್ಸ್. ಅದ್ರ ಜೊತೆಗೆ ಇಂಟು ಮಾರ್ಕ್ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಲೈವ್ನ ಎಂಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಹಾಗೆಯೇ ಇಲ್ಲಿ ತೋರಿಸ್ತಾ ಇದೆ ನೋಡಿ ರೆಡ್ ಇದರಲ್ಲಿ ಲೈವ್, ಅದು ನೀವು ಲೈವಲ್ಲಿ ಇದ್ದೀರಾ ಅಂತ. ಹಾಗೆಯೇ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ಸ್ ಕೂಡ ನಿಮಗೆ ಶೋ ಆಗ್ತಾಯಿದೆ, ಎಷ್ಟು ಜನ ನಿಮ್ಮ ಲೈವ್ಗೆ ಜಾಯಿನ್ ಆಗಿದ್ದಾರೆ. ಮತ್ತು ಇಲ್ಲಿ ಮೆಸೇಜಸ್ ಕೂಡ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಲೈವ್ ಸ್ಟಾರ್ಟ್ ಆದಾಗ ಯಾರ್ಯಾರೆಲ್ಲ ಮೆಸೇಜ್ ಮಾಡ್ತಿರ್ತಾರೆ ಅಲ್ವಾ, ಸೊ ಆಗ ಮೆಸೇಜ್ಗಳು ನಿಮಗೆ ಶೋ ಆಗ್ತಾ ಬರುತ್ತೆ ಕೆಳಗಡೆ. ನೀವು ನೋಡ್ತಿರ್ಬೋದು, ನನಗೆ ದೇವೇಂದ್ರ ಅನ್ನೋರು ಹಾಯ್ ಅಂತ ಮಾಡಿದ್ದಾರೆ. ಸೊ ಈ ರೀತಿ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ನಿಮಗೆ ಲೈಕ್ ಕೂಡ ಇಲ್ಲಿ ತೋರಿಸುತ್ತೆ. ಓಕೆನಾ ಫ್ರೆಂಡ್ಸ್? ಲೈಕ್ ಎಷ್ಟು ಜನ ನಿಮಗೆ ಲೈಕ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ನಾನು ಇದನ್ನು ಕ್ಲಿಕ್ ಮಾಡಿಕೊಂಡೆ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ಗ್ರೀನ್ ಸ್ಕ್ರೀನ್ ಬಂತು. ಸೊ ಈಗ ನಿಮಗೆ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು ಕ್ಯಾಮ್ರಾ ಎಲ್ಲ ಇದಾವಲ್ವ ಅಲ್ಲಿ. ಓಕೆನಾ ಫ್ರೆಂಡ್ಸ್? ಆ ಫ್ಯೂಚರ್ಸ್ ಕೆಳಗಡೆ ಇರೋಂಥದ್ದು ಗ್ರೀನ್ ಸ್ಕ್ರೀನ್. ಸೊ ಕೆಳಗಡೆಯಿಂದ ಸೆಕೆಂಡ್ ಒನ್. ಓಕೆನಾ? ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ರೀಚ್ ಆಗಿದ್ದೀರಾ, ಹೊಸ್ದಾಗಿ ನೋಡ್ತಾ ಇದ್ದೀರಾ, ಅವರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದಾಗಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ನನ್ನ ವೀಡಿಯೋಸ್ನ.